ರಾಜ್ಯದಲ್ಲಿ ಲೋಕ ಚುನಾವಣೆಯ ಸಮರ ಜೂನ್ 6ರವರೆಗೆ ನೀತಿ ಸಂಹಿತೆ ಜಾರಿ ಮುಂದೂಡಿಕೆ. ರಾಜ್ಯದಲ್ಲಿ ಲೋಕ ಚುನಾವಣೆಯ ಸಮರ ಹಿನ್ನೆಲೆ ಜೂನ್ 6ರವರೆಗೆ ನೀತಿ ಸಂಹಿತೆ ಜಾರಿ ಮುಂದೂಡಿಕೆಯನ್ನ ಮಾಡಿರುವಂಥದ್ದು. ಜೂನ್ 4ರವರೆಗೆ ಇದ್ದ ನೀತಿ ಸಂಹಿತೆ ಈಗ ಎಕ್ಸ್ಟೆಂಡ್ ಆಗಿರುವಂಥದ್ದು. ಜೂನ್ 6ರವರೆಗೆ ವಿಡಿಯೋ ಸಂವಾದ ಹಾಗೂ ಸಭೆ ನಡೆಸದಂತೆ ಚುನಾವಣಾ ಆಯೋಗದಿಂದ ಮಹತ್ತರ ಸೂಚನೆ ಬಂದಿದೆ. ಇದೀಗ ಮಾದರಿ ನೀತಿ ಸಮಿತಿ ಜಾರಿ ಮಾಡಿದ ಚುನಾವಣಾ ಆಯೋಗ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದೆ. ನೀತಿ ಸಂಹಿತೆ ಮುಗಿಯುವವರೆಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಮಹತ್ವದ ನಿರ್ಧಾರಗಳನ್ನಾಗಲಿ ಸಭೆಗಳನ್ನಾಗಲಿ ವಿಡಿಯೋ ಸಂವಾದಗಳನ್ನಾಗಲಿ ಮಾಡಬಾರದು. ಈ ಹಿಂದೆ ಜೂನ್ 4ರವರೆಗೆ ಇತ್ತು. ಆದರೆ ವಿಧಾನ ಪರಿಷತ್ ಚುನಾವಣೆ ಇರುವುದರ ಹಿನ್ನೆಲೆಯಲ್ಲಿ ಜೂನ್ 6ರವರೆಗೂ ಕೂಡ ಈ ನೀತಿ ಸಂಹಿತೆ ಮುಂದುವರಿಯುತ್ತೆ. ಸೊ ಈ ನೀತಿ ಸಂಹಿತೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸರ್ಕಾರ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡಿ ಸಭೆ ವಿಡಿಯೋ ಸಂವಾದಗಳನ್ನು ಚರ್ಚೆಗಳನ್ನು ಮಾಡುತ್ತಿರುವುದರ ಹಿನ್ನೆಲೆಯಲ್ಲಿ ಗರಂ ಆಗಿರುವಂತಹ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ದಯಮಾಡಿ ನೀವು ನೀತಿ ಸಂಹಿತೆ ಮುಗಿಯುವವರೆಗೂ ಯಾವುದೇ ರೀತಿಯ ಸಂಹಿತೆಗಳನ್ನು ಉಲ್ಲಂಘನೆ ಮಾಡುವಂತಹ ಸಭೆಗಳನ್ನು ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ಖಾರವಾಗಿ ಚುನಾವಣಾ ಆಯೋಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದೆ. ರಾಜ್ಯದಲ್ಲಿ ಲೋಕ ಚುನಾವಣೆಯ ಸಮರ ಹಿನ್ನೆಲೆ ಲೋಕ ಚುನಾವಣೆಯ ರಿಸಲ್ಟ್ ಬರುವವರೆಗೂ ಕೂಡ ನೀತಿ ಸಂಹಿತೆ ಇತ್ತು. ಆದರೆ ಇದೀಗ ವಿಧಾನ ಪರಿಷತ್ ಚುನಾವಣೆ ಕೂಡ ಬಂದಿರೋದ್ರಿಂದ ಸೊ ಆ ಒಂದು ಚುನಾವಣೆ ನಡೆದು ಮತ ಎಣಿಕೆ ಆಗುವವರೆಗೂ ಕೂಡ ನೀತಿ ಸಂಹಿತೆ ಮುಂದುವರಿಯುತ್ತೆ. ಹಾಗಾಗಿ ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂಥೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯ ಚುನಾವಣಾ ಆಯುಕ್ತರು ಪತ್ರ ಬರೆದಿದ್ದಾರೆ. ನೀತಿ ಸಂಹಿತೆ ಜೂನ್ 6ರವರೆಗೂ ಕೂಡ ಇದೆ, ಹಾಗಾಗಿ ಅದನ್ನು ಪಾಲನೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದೆ.